ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಎರಡು ವಿಚಾರಕ್ಕೆ ನಾನು ಒಂದು ಸಾರಿ ಕೇಳಬೇಕು, ಒಂದು ಥ್ಯಾಂಕ್ಸನ್ನು ಕೂಡ ಹೇಳಬೇಕು. ಕಳೆದ ಒಂದು ವಾರದಿಂದ ತುಂಬ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಆಗ್ತಿದ್ದೀರಾ, ಸರ್ ನಿಮ್ಮ ಆರೋಗ್ಯ ಹೇಗಿದೆ, ಹುಷಾರಾದ್ರ ಅಂತ ಹೇಳಿ. ಅನೇಕ ವಿದ್ಯಾರ್ಥಿಗಳಿಗೆ ಏನಾಗಿದೆ ಸರ್ಗೆ ಅಂತಲೇ ತುಂಬ ಗಾಬರಿ ಪಟ್ಟಿದ್ದೀರಾ. ಆ್ಯಂಡ್ ಎಕ್ಸಾಮ್ಸ್ ಹತ್ರ ಇದೆ, ಕ್ಲಾಸಸ್ 1 ವೀಕಿಂದ ಸ್ಟಾಪ್ ಆಗಿದೆ. ಈಗ ಖಂಡಿತ ಆರೋಗ್ಯವಾಗಿದ್ದೇನೆ. ಅದೇನಾಗಿತ್ತು ಅಂದರೆ ತಮಗೆ ಗೊತ್ತಿದೆ, ಟೀಚರ್ಸ್ಗೆ ಮಾಮೂಲಿ ಕಾಯ್ದೆ. ನಾನು ಹೇಳ್ತಿದ್ದೇನೆ 1.5 ವರ್ಷ 2 ವರ್ಷದಿಂದ ಎಲ್ಲ ಸಬ್ಜೆಕ್ಟ್ಸ್ಗಳು ಮ್ಯಾನಿಫೆಸ್ಟೇಷನ್ ಅದು ಇದು ಯೂಟ್ಯೂಬ್ ಕ್ಲಾಸ್ಗೆಲ್ಲ ಮಾಡಿ 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 ಮತ್ತು ಆಫ್ಲೈನ್ ಬ್ಯಾಚಸ್ ಹೆವಿ ಮಾಡಿದ್ನಲ್ಲ ಲಾಸ್ಟ್ ಇಯರು, ಅದರ ಸೈಡ್ ಎಫೆಕ್ಟ್ ತಮಗೆ ಗೊತ್ತಿದೆ. ವೋಕಲ್ ಕಾರ್ಡ್ ಅದು ಪೈನ್ ಆಗುತ್ತೆ. ಅದು ಒಂದು ತುಂಬ ಕೇರ್ ಆಗಿರಬೇಕು. ಬಿಕಾಸ್ ಸಮ್ಟೈಮ್ಸ್ ಮಾತುಗಳೇ ಎಷ್ಟೋ ತಿಂಗಳು ಬರ್ದಂಗೆ ಆಗಿಬಿಡ್ತವೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಸ್ಪಷ್ಟತೆ ಕಡಿಮೆ ಆಗುತ್ತೆ. ನನಗೇನಾಗಿತ್ತು ಅಂದರೆ ನನಗೆ ನೆಗ್ಲೆಕ್ಟ್ ಮಾಡ್ತಿದ್ದೆ, ತುಂಬ ನೆಗ್ಲೆಕ್ಟು. ಬಿಡು ಏನೂ ಆಗಲ್ಲ ಅಂತೇಳಿ ಸುಮ್ಮನೆ ಕ್ಲಾಸ್ ಮಾಡೋದು. ನಂದು ಮಾಡಿ ಮಾಡಿ ಏನಾಗಿದೆ ಅಂದರೆ ಈಗ ಡ್ರೈ ಮೌತ್ ಆಗಿದೆ. ರೆಸ್ಟ್ ಬೇಕಿತ್ತು ಸಾಕಷ್ಟು. ಡಾಕ್ಟ್ರ್ ಹೇಳೋದು 2-3 ತಿಂಗಳು ಆರಾಮಾಗಿರಿ ಅಂತ ಹೇಳ್ತಾರೆ, ಬಟ್ ಅಷ್ಟು ಮಾಡಲಿಕ್ಕೆ ಆಗಲ್ಲ. ಇದರಲ್ಲಿ ವೀಕು ತುಂಬ ಸ್ಟೂಡೆಂಟ್ಸಿಂದ ಆಚೆನೇ ಇದೆ, ರೆಸ್ಟ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ವಿದ್ಯಾರ್ಥಿಗಳು ನಂಗೆ ಜೇನುತುಪ್ಪ ಬೇಕು ಅಂದಾಗ ಹನಿಬಿಯನ್ನು ಜೇನುತುಪ್ಪವನ್ನು ಹನಿಯನ್ನು ಕೊಟ್ಟು ಕಳಿಸಿದ್ದೀರ. ಈ ವೀಕಲ್ಲಿ ಸ್ಟಾರ್ಟಿಂಗಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು 10 ನಿಮಿಷ ಮಾತಾಡಿದ್ರೆ ತುಂಬ ಪೇಯ್ನ್ ಆಗೋದು. ಮೊನ್ನೆ ಆಗ್ತಾ ಒಂದು 5 ನಿಮಿಷ ಮಾತಾಡಿದ್ರೆ ಪೇಯ್ನ್ ಆಗೋದು. ಇವತ್ತು 1 ಅವರ್ ಮಾತಾಡಿದ್ದೀನಿ ಬೆಳಗ್ಗೆಯಿಂದ. ಪೇಯ್ನು ಆಗ್ತಾಯಿದೆ, ಸ್ವಲ್ಪ ಲೈಟಾಗಿ ಆಗ್ತಾಯಿದೆ. ಐ ಆಮ್ ಓಕೆ, ಬಟ್ ಕಂಟಿನ್ಯೂಸ್ ಆಗಿ ಕ್ಲಾಸನ್ನು ಮಾಡಲಿಕ್ಕೆ ಆಗಲ್ಲ ಈಗ ಶುರು ಮಾಡಿದ್ರೆ. ಸೊ ಇನ್ನೊಂದು 2 ಡೇಸ್ ನಾನು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ಅನೇಕ ಜನಕ್ಕೂ ಕೂಡ ಈ ಕಾರಣದಿಂದನೇ ಟೆಸ್ಟ್ ಸೀರೀಸ್ ಕೂಡ ಡಿಲೇ ಆಯಿತು. ಟೆಸ್ಟ್ ಸೀರೀಸ್ದು ಮತ್ತು ಸೈನ್ಸ್ ಕ್ಲಾಸ್ದು ಇವತ್ತೊಂದು ಟ್ರೈಲರ್ ಬರುತ್ತೆ, ನೋಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಅತಿ ಶೀಘ್ರದಲ್ಲಿ, ಯಾವತ್ತೂ ಏನೂ ಇಲ್ಲ, ಆ ಟ್ರೈಲರಲ್ಲಿ ಇರುತ್ತೆ. ಅದು ಕೂಡ ರಿಲೀಸ್ ಆಗುತ್ತೆ ಸಂಜೆ ಅಷ್ಟರಲ್ಲಿ, ಅದನ್ನು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಒಬ್ಬರು ವೀಣಾ ಮ್ಯಾಮ್, ನಿಮಗೆ ತುಂಬ ಥ್ಯಾಂಕ್ ಯು. ಆಯುರ್ವೇದಿಕನ್ನು ಅಲ್ಲಿಂದ ಕಳಿಸಿದ್ದೀರಿ. ಹೋಮಿಯೋಪತಿ ತಂದಿದ್ದೀನಿ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ಯಾವಾಗಲೂ ಹೇಳ್ತಿದ್ದೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸು ಟ್ಯಾಬ್ಲೆಟ್ಸ್ ತೊಗೊಳ್ಳಲ್ಲ, ಅದು ಇದು ಕತೆ. ನಾನು ಟ್ಯಾಬ್ಲೆಟ್ಸೇ ತೊಗೋತಿರ್ಲಿಲ್ಲ, ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ. ಬಟ್ ಸ್ಟೂಡೆಂಟ್ಸ್ಗೆ ತೊಂದರೆ ಆಗುತ್ತೆ ಕ್ಲಾಸ್ ಬೇಗ ಮಾಡಬೇಕು ಅಂತೇಳಿ ಹೋಮಿಯೋಪತಿ ತೊಗೊಂಡಿದ್ದೀನಿ, ಆಯುರ್ವೇದಿಕ್ಕೂ ತೊಗೊಂಡಿದ್ದೀನಿ, ಅಲೋಪತಿನೂ ಕೂಡ ತೆಗೆದುಕೊಂಡಿದ್ದೀನಿ ಬಿಕಾಸ್ ಆಫ್ ಯು ಗೈಸ್. ಆ್ಯಂಡ್ ಆದಷ್ಟು ಬೇಗ ಶುರು ಮಾಡೋಣ. ಹೇಳಿದ್ನಲ್ಲ, ಟ್ರೈಲರ್ ರಿಲೀಸ್ ಆಗುತ್ತಲ್ಲ ನೋಡಿ. ಆ್ಯಂಡ್ ಸಾರಿ, ಇನ್ನೊಂದಕ್ಕೇನು ಕೇಳಬೇಕು ಅಂದರೆ, ನನ್ನಿಂದ ನಿಮಗೆ ಡಿಲೇ ಆಯಿತು. ಆ್ಯಂಡ್ ಒಂದು ಥಿಂಗ್ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಡೋಂಟ್ ವರಿ, ಎಕ್ಸಾಮ್ ಇನ್ನು ಹತ್ರದಲ್ಲಿ ಆಗಲ್ಲ. ಆದರೂ ಕೂಡ ಹಗಲು ರಾತ್ರಿ ಆಗಲಿ ತೊಂದರೆ ಇಲ್ಲ, ನಾನು ನಿಮಗೆ ಕ್ಲಾಸನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. 3 ಸಬ್ಜೆಕ್ಟ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾವೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮೆಸೇಜ್ ಹಾಕಿದ್ದೀರಾ, ಕಾಲ್ ಮಾಡಿದ್ದೀರಾ, 1 ವರ್ಷಕ್ಕಾಗೋಷ್ಟು ತುಪ್ಪ ಕೊಟ್ಟು ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇದೇ ಅಲ್ವಾ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಬಾಂಧವ್ಯ ಅಂದರೆ, ಇದೊಂದು ಅವಿನಾಭಾವ ಸಂಬಂಧ ಶಿಕ್ಷಕರದ್ದು ಮತ್ತು ಸ್ಟೂಡೆಂಟ್ಸ್ದು. ಫಾರ್ ಎಕ್ಸಾಂಪಲ್, ಅವನೆಂಥ ದೊಡ್ಡ ರೌಡಿನೇ ಆಗಿರಲಿ, ಅವ್ರ ಶಿಕ್ಷಕರು ಬಂದರೆ ಕೈ ಕಟ್ತಾನೆ ನೋಡಿ. ನಾನು ಯಾವಾಗಲೂ ನಮ್ಮ ಟೀಚರ್ಸ್ ಕೇಳ್ತಾಯಿದ್ದೆ, ಸರ್ ನಿಮ್ಮನ್ನು ಕೇವಲ ಟೀಚರ್ಸ್ ಅಂತ ನಾವು ನೋಡೋಲ್ಲ ಸರ್, ಯಾರ್ಯಾರನ್ನ ಏನೇನೋ ಮಾಡಿ ತಾವಾಗಿ ಉಳಿಯೋ ಏಕೈಕ ಜೀವಿ ಸರ್ ನೀವು. ಎಂತೆಂಥವ್ರನ್ನೂ ಮಾಡ್ತೀರ, ಏನೇನೋ ಮಾಡ್ತೀರ, ಆದರೆ ತಾವಾಗಿ ಉಳಿತೀರ. ಸೊ ಅದರಿಂದ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಸಾರಿ. ನಾನಂತೂ ಗುಣಮುಖವಾಗಿದ್ದೇನೆ, ಬಟ್ ಕಂಟಿನ್ಯೂಸ್ ಮಾತಾಡೋಕ್ಕಾಗಲ್ಲ. ಇನ್ನು 2 ಡೇಸ್ ರೆಸ್ಟ್ ತಗೋತೀನಿ. ಆಮೇಲೆ ದೆನ್ ಸೇಮ್ ಎನರ್ಜಿಯಿಂದ ಶುರು ಮಾಡ್ತಾ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಷ್ಟೇ, ಬೇರೆ ಏನಿಲ್ಲ. ಗ್ರ್ಯಾಟಿಟ್ಯೂಡ್, ನನ್ನ ಲೈಫು ಖಂಡಿತ ಕೊನೆಯವರೆಗೂ ಗ್ರ್ಯಾಟಿಟ್ಯೂಡಲ್ಲೇ ಇರುತ್ತೆ. ಬಿಕಾಸ್ ಹುಟ್ಟಿರೋದೇ ಒಂದು ಬೋನಸ್. ಲೈಫನ್ನು ಎಂಜಾಯ್ ಮಾಡಬೇಕು. ಇದರಲ್ಲಿ ಪ್ರತಿದಿನ ಗಾಳಿ ಸಿಗ್ತಾಯಿದೆ, ನೀರು ಸಿಗ್ತಾಯಿದೆ, ಊಟ ಸಿಗ್ತಾಯಿದೆ, ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಆಗಿ ಇರೋಣ. ಓಕೆನಾ? ಓಕೆ ನೋಡಿ, ಇಷ್ಟು ಮಾತಾಡಿದ್ರೆ ಸ್ವಲ್ಪ ಸುಸ್ತು ಅನಿಸುತ್ತೆ. ಬಾಯ್, ಸಿ ಯು, ಟೇಕ್ ಕೇರ್.